Hello students, come back to the class of 8th standard. Unit 4, name of the chapter here is Children are Angels. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಒಂದು ಹೊಸ ಗದ್ಯ ಭಾಗದ ಕಡೆ ನಡೆಯೋಣ. ಈ ಗದ್ಯ ಭಾಗದ ಹೆಸರು ಚಿಲ್ಡ್ರನ್ ಆರ್ ಏಂಜಲ್ಸ್. So, in this chapter, we are going to study about the children's as angels. ಇಲ್ಲಿ ಚಾರ್ಲ್ಸ್ ಡಿಕನ್ಸ್ ಅನ್ನುವಂತಹ ಒಬ್ಬ ಮಹಾನ್ ಕಥಾಗಾರ ಒಂದು ಕಥೆಯ ರಚನೆಯನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿ ಅವನು ಚಿಲ್ಡ್ರನ್ಸ್ಗಳನ್ನು, ಮಕ್ಕಳನ್ನು ಏಂಜಲ್ಸ್ಗಳು ಅಂಥೇಳಿ ಕರೀತಾ ಇದ್ದಾನೆ. ಹಾಗಾದರೆ ಈ ಪಾಠದಲ್ಲಿರುವಂತಹ ಯಾಕೆ ಅವನು ಮಕ್ಕಳನ್ನು ಏಂಜಲ್ಸ್ಗಳು ಅಂಥೇಳಿ ಕರೀತಾ ಇದ್ದಾನೆ, ಅದಕ್ಕೆ ಕಾರಣ ಏನಿರ್ಬೋದು, ಯಾವ ಘಟನೆ ಅಥವಾ ಯಾವ ಸನ್ನಿವೇಶ ಅವನನ್ನು ಮಕ್ಕಳನ್ನು ಏಂಜಲ್ಸ್ಗಳು ಅಂತ ಹೇಳಿ ಒಂದು ಕಥಾ ರಚನೆಯನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿತು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಬಿಫೋರ್ ಗೋಯಿಂಗ್ ಫಾರ್ ದ ಚಾಪ್ಟರ್, ಲೆಟ್ ಅಸ್ ಸಿ ಹಿಯರ್. ಸೊ ಈ ಪಾಠವನ್ನು ಫಸ್ಟಿಗೆ ನಾವು ರೀಡಿಂಗನ್ನು ಮಾಡ್ಕೊಳ್ಳೋಣ. ಲೆಟ್ ಅಸ್ ಗೋ ಥ್ರೂ ದ ಚಾಪ್ಟರ್, ಸಮ್ ಪ್ಯಾರಾಗ್ರಾಫ್ಸ್, ಆ್ಯಂಡ್ ಲೇಟರ್ ಲೆಟ್ ಅಸ್ ಸ್ಟಡಿ ವಾಟ್ ಈಸ್ ದ ಕಂಟೆಂಟ್ ಆಫ್ ದ ಚಾಪ್ಟರ್ ಹಿಯರ್. ಮೊದಲಿಗೆ ನಾವು ಈ ಪಾಠವನ್ನು ನೋಡೋಣ, ನಂತರ ಅದರ ಪೂರ್ತಿಯಾಗಿರುವಂಥ ಎಕ್ಸ್ಪ್ಲನೇಷನನ್ನು ನೋಡೋಣ. ಓಕೆ. ಚಾರ್ಲ್ಸ್ ಡಿಕನ್ಸ್ ಅನ್ನುವಂತಹ ರೈಟರ್ who was born in the year 1812 and died in the year 1870. The greatest Victorian novelist is known for his attacks on social evils like child labor and institutional cruelty. His most popular works are David Copperfield, A Tale of Two Cities, and Great Expectations. This extract from Oliver Twist tells us how Oliver was forced ಔಟ್ ಆಫ್ ದ ಪೂರ್ ಹೌಸ್. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲಿಗೆ ನಮಗೆ ಕಾಣಿಸ್ಕೊಡ್ತಾ ಇರೋದು ಡಿಕನ್ಸ್ ಅವರ ಪರಿಚಯ. ಚಾರ್ಲ್ಸ್ ಡಿಕನ್ಸ್ ಈ ರಚನಾಕಾರ, ಈ ಕಥೆಯ ರಚನಾಕಾರ ಹುಟ್ಟಿರುವಂಥದ್ದು, ಜನ್ಮ ಪಡ್ಕೊಂಡಿರುವಂಥದ್ದು 1812. ಹಿ ವಾಸ್ ಬಾರ್ನ್ ಇನ್ ದ ಇಯರ್ 1812 ಆ್ಯಂಡ್ ಹಿ ಡೈಡ್ ಇನ್ ದ ಇಯರ್ 1817. 1870ರಲ್ಲಿ ಅಸುನೀಗ್ತಾರೆ. ಇವರು ಒಬ್ಬ ವಿಕ್ಟೋರಿಯನ್ ನಾವೆಲಿಸ್ಟ್, ಗ್ರೇಟೆಸ್ಟ್ ವಿಕ್ಟೋರಿಯನ್ ನಾವೆಲ್ಸ್ ನಿಮಗೆ ಗೊತ್ತಿರಬಹುದು. ಗ್ರೇಟ್ ನಾವೆಲಿಸ್ಟ್ಗಳ ಹೆಸರುಗಳಲ್ಲಿ ಲಿಯೋ ಟಾಲ್ಸ್ಟಾಯ್ ಅವರ ಹೆಸರು ಕೂಡ ಬರುತ್ತೆ. ಜಸ್ಟ್ ನಾವೆಲಿಸ್ಟ್ಗಳ ಹೆಸರಿನಲ್ಲಿ ವಿಕ್ಟೋರಿಯನ್ ಪೀರಿಯಡಿನ ನಾವೆಲಿಸ್ಟ್ಗಳಲ್ಲಿ ಚಾರ್ಲ್ಸ್ ಡಿಕನ್ಸ್ ಅವರ ಹೆಸರು ಇಲ್ಲಿ ಅಜರಾಮರವಾಗಿ ತನ್ನದೇ ಆಗಿರುವಂತಹ ಒಂದು ಹೆಸರನ್ನು ಗಿಟ್ಟಿಸಿಕೊಂಡಿದೆ. ಇಂತಹ ಒಬ್ಬ ಚಾರ್ಲ್ಸ್ ಡಿಕನ್ಸ್, ಎ ಗ್ರೇಟ್ ವಿಕ್ಟೋರಿಯನ್ ನಾವೆಲಿಸ್ಟ್, ಯಾಕೆ ಅವರು ಹೆಸರುವಾಸಿಯಾಗಿದ್ದಾರೆ? ವೈ ಹಿ ಬಿಕೇಮ್ ಫೇಮಸ್? ದ ರೀಸನ್ ಫಾರ್ ದಿಸ್ ಇಸ್ ದ್ಯಾಟ್ ಹಿ ಈಸ್ ನೋನ್ ಫಾರ್ ಹಿಸ್ ಅಟ್ಯಾಕ್ಸ್ ಆನ್ ಸೋಷಿಯಲ್ ಏವಿಲ್ಸ್ ಲೈಕ್ ಚೈಲ್ಡ್ ಲೇಬರ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಕ್ರೂಯಲ್ಟಿ. ಇವರೇನು ಮಾಡಿದರು ಅಂದರೆ, ತಮ್ಮ ನಾವೆಲ್ಸ್ಗಳ ಮುಖಾಂತರ ದಾಳಿಯನ್ನು ಮಾಡಿದ್ರಂತೆ. ಯಾವುದರ ಮೇಲೆ ದಾಳಿ? ಯುದ್ಧದಲ್ಲಿ ಮಾಡುವಂತಹ ದಾಳಿ ಅಲ್ಲ. ನಿಮಗೆ ಗೊತ್ತಿರಬಹುದು ಏನು ಅಂದರೆ, ಕೇವಲ ಖಡ್ಗದಿಂದ ಕತ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ರಣರಂಗದಲ್ಲಿ ಯುದ್ಧವನ್ನು ಮಾಡುವುದೇ ಯುದ್ಧ ಅಲ್ಲ. ಅಲ್ಲಿ ತನ್ನ ವೈರಿಗಳನ್ನು ಸದೆಬಡಿಯುವುದೇ ಸೋಲು ಗೆಲುವು ಅಲ್ಲ. ಪೆನ್ನಿನ ಮುಖಾಂತರ, ನೀವು ಕೂಡ ಕೇಳಿಸ್ಕೊಂಡಿರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ಹಿರಿಯರು ಹೇಳ್ತಾ ಇರ್ತಾರೆ, ಪೆನ್ನು ಎಂಬ ಖಡ್ಗವನ್ನು ಹಿಡಿದು ಜಯನ್ನು ಸಾಧಿಸಿ ಅಂಥೇಳಿ, ಪುಸ್ತಕ ಎಂಬ ಯುದ್ಧ ಭೂಮಿಯಲ್ಲಿ ಅಂಥೇಳಿ. ಮೀನ್ ಟು ಸೇ ದ್ಯಾಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಪೆನ್ನು ಅನ್ನುವಂಥದ್ದನ್ನು ನಾವೇನು ಹೇಳ್ತೀವಿ, ಇದರಲ್ಲಿ ದೊಡ್ಡದಾಗಿರುವಂತಹ ಒಂದು ಶಕ್ತಿ ಅಡಗಿದೆ. ದ ಗ್ರೇಟೆಸ್ಟ್ ಪವರ್ ಲೈಸ್ ಇನ್ ದ ಪೆನ್. ನೋಡಿ, ಪೆನ್ನಿನಲ್ಲಿ ಬಹಳ ಶಕ್ತಿ ಅಡಗಿದೆ. ನೋಡಿ, ಇವರು ಅಟ್ಯಾಕ್ಸ್ಗಳನ್ನು ಮಾಡಿದ್ದಾರೆ, ದಾಳಿಯನ್ನು ಮಾಡಿದ್ದಾರೆ ಅಂದರೆ ಪೆನ್ನಿನ ಮುಖಾಂತರ, ತಮ್ಮ ನಾವೆಲ್ಸ್ಗಳ ಮುಖಾಂತರ ದಾಳಿಯನ್ನು ಮಾಡಿದ್ದಾರೆ. ಯಾವುದರ ಮೇಲೆ ದಾಳಿ ಮಾಡಿದ್ದಾರೆ? ವೇರ್ ಡಿಡ್ ಹಿ ಅಟ್ಯಾಕ್? ಹಿ ಅಟ್ಯಾಕ್ಡ್ ಆನ್ ಸೋಷಿಯಲ್ ಈವಿಲ್ಸ್. ಸೋಷಿಯಲ್ ಈವಿಲ್ಸ್ಗಳು ಅಂದರೆ ಸಾಮಾಜಿಕ ಪಿಡುಗುಗಳು. ಸಾಮಾಜಿಕ ಪಿಡುಗುಗಳಲ್ಲಿ ಯಾವುದು ಬರ್ತವೆ? ಎಸ್, ಲೆಟ್ ಅಸ್ ನೋ ಸಮ್ ಆಫ್ ದ ಎಕ್ಸಾಂಪಲ್ಸ್ ಹಿಯರ್. ಇನ್ ದ ಸೋಷಿಯಲ್ ಲೆವೆಲ್ಸ್ ಲೆಟ್ ಅಸ್ ನೋ ಸಮ್ ಆಫ್ ದ ಎಕ್ಸಾಂಪಲ್ಸ್. ಬಹಳ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ.
ಸೋಷಿಯಲ್ ಈವಿಲ್ಸ್ ಅಂದರೆ ಸಾಮಾಜಿಕ ಈವಿಲ್ಸ್ ಅಂದರೆ ಪಿಡುಗುಗಳು. ಸಾಮಾಜಿಕ ಪಿಡುಗುಗಳು ಯಾವುದು? ನಮ್ಮ ದೇಶದಲ್ಲಿ ಕೂಡ ಸುಮಾರು ಸೋಷಿಯಲ್ ಈವಿಲ್ಸ್ಗಳನ್ನು ನಾವು ನೋಡ್ತೀವಿ, ಸಾಮಾಜಿಕ ಪಿಡುಗುಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಚೈಲ್ಡ್ ಮ್ಯಾರೇಜ್ ಅಂದರೆ ಬಾಲ್ಯಾವಸ್ಥೆಯಲ್ಲಿ ಮದುವೆಗಳನ್ನು ಮಾಡೋದು, ಬಾಲ್ಯ ವಿವಾಹ ಅಂತ ಕರಿತೀವಿ. ವರದಕ್ಷಿಣೆ ಅನ್ನುವಂಥದ್ದು ಸೋಷಿಯಲ್ ಲೆವೆಲ್, ಹೌದಾ? ಡಾವ್ರಿ ಸಿಸ್ಟಮ್ ಅಂತೇಳಿ ನಾವೇನು ಕರಿತೀವಲ್ಲ, ವರದಕ್ಷಿಣೆ. ಸೊ ಡಾವ್ರಿ ಸಿಸ್ಟಮ್ ಈಸ್ ಆಲ್ಸೋ ಒನ್ ಆಫ್ ದ ಏವಿಲ್. ಚೈಲ್ಡ್ ಲೇಬರ್ ಅಂದರೆ ಮಕ್ಕಳಿಗೆ ಕೆಲಸಕ್ಕೆ ಹಚ್ಚೋದು, ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ದುಡಿಯುವುದಕ್ಕೆ ಅವರ ಮೇಲೆ ಹಕ್ಕನ್ನು ನಡೆಸುವುದು. ಚೈಲ್ಡ್ ಲೇಬರ್, ಮಕ್ಕಳನ್ನು ಕೆಲಸಗಾರರನ್ನಾಗಿ ನೇಮಕ ಮಾಡಿಕೊಳ್ಳೋದು. ಆಮೇಲೆ ವೇಜಸ್ಗಳಲ್ಲಿ ತಾರತಮ್ಯವನ್ನು ಮಾಡೋದು, ಹೆಣ್ಣಿಗೆ ಕಡಿಮೆ ಗಂಡಿಗೆ ಜಾಸ್ತಿ ಅಂಥೇಳಿ ತಾರತಮ್ಯವನ್ನು ಮಾಡೋದು. ಸೊ ಈ ರೀತಿಯಾಗಿ ಆಮೇಲೆ ಇವತ್ತು ಈ ರೀತಿಯಾಗಿ ವಿ ಅಬ್ಸರ್ವ್ ದ್ಯಾಟ್ ಟುಡೇ ಈ ಟೆಕ್ನಾಲಜಿ ಮುಂದೆ ಬರೆದಿದೆ ಅಂದರೆ ಈ ಪಿಡುಗುಗಳು ಕೂಡ ಒಂದು ಹೊಸ ರೂಪವನ್ನು ಪಡೆದುಕೊಂಡ್ಬಿಟ್ಟಿದ್ದಾವೆ. ಸೊ ಚಿಲ್ಡ್ರನ್, ವಿ ಆರ್ ಅಬ್ಸರ್ವಿಂಗ್ ದ್ಯಾಟ್ ದಿಸ್ ಗ್ರೇಟ್ ರೈಟರ್ ಚಾರ್ಲ್ಸ್ ಡಿಕನ್ಸ್, ಹೂ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಗ್ರೇಟೆಸ್ಟ್ ವಿಕ್ಟೋರಿಯನ್ ನಾವೆಲಿಸ್ಟ್, ವಿಕ್ಟೋರಿಯನ್ ಪೀರಿಯಡಿನ ಮಹಾನ್ ನಾವೆಲಿಸ್ಟ್ ಅಂತೇಳಿ ಹೆಸರನ್ನು ಪಡೆದುಕೊಂಡಿರುವಂಥ ಚಾರ್ಲ್ಸ್ ಡಿಕನ್ಸ್ ಸೋಷಿಯಲ್ ಈವಿಲ್ಸ್ಗಳ ಮೇಲೆ ತಮ್ಮದೇ ಆಗಿರುವಂತಹ ಒಂದು ನಾಲೆಜನ್ನು ತೋರಿಸಿಕೊಟ್ಟಿದ್ದಾರೆ. ಅದರ ಮೇಲೆ ಅಟ್ಯಾಕ್ಸ್ಗಳನ್ನು ಮಾಡಿದ್ದಾರೆ. ಅವರು ಚೈಲ್ಡ್ ಲೇಬರ್, ಸೋಷಿಯಲ್ ಈವಿಲ್ಸ್, ಸಾಮಾಜಿಕ ಪಿಡುಗುಗಳು, ಚೈಲ್ಡ್ ಲೇಬರ್ ಮತ್ತು ಇನ್ಸ್ಟಿಟ್ಯೂಷನಲ್ ಕ್ರೂಯಲ್ಟಿ, ಸಂಸ್ಥೆಗಳು ಮಾಡ್ತಾ ಇರುವಂಥ ಕ್ರೂರತನ. ಎಲ್ಲ ಸಂಸ್ಥೆಗಳು ಕೂಡ ಮಾಡಲ್ಲ, ಯಾರೂ ಮಾಡಲ್ಲ ಅಂತಲೂ ಅರ್ಥ ಅಲ್ಲ. ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಕಾರಣಗಳಿಗಾಗಿ ಕೆಲವೊಂದು ಸಂದರ್ಭದಲ್ಲಿ ವಾಟ್ ಯು ಸೇ ಇನ್ಸ್ಟಿಟ್ಯೂಷನಲ್ ಕ್ರೂಯಲ್ಟಿ ಅಂದರೆ ಕ್ರೂರತನದಿಂದ ತನ್ನ ಕೆಲಸಗಾರರ ಮೇಲೆ ನಡ್ಕೊಳ್ತಾ ಇರ್ತಾರೆ. ಸೊ ಇಂಥದ್ದವ್ರುಗಳ ಮೇಲೆ ಅವರೇನು ಮಾಡಿದ್ದಾರೆ, ಬೆಳಕನ್ನು ಚೆಲ್ಲಿದ್ದಾರೆ. ಪೆನ್ನನ್ನು ಹಿಡ್ಕೊಂಡು ತಮ್ಮ ನಾವೆಲ್ಸ್ಗಳ ಮುಖಾಂತರ ಈ ರೀತಿ ಇವು ಕೂಡ ಸಾಮಾಜಿಕ ಪಿಡುಗುಗಳು, ಇದರಿಂದ ನಾವು ಹೊರಬರಬೇಕು ಅಂಥೇಳಿ ಕೆಲವೊಬ್ಬರಿಗೆ ತೋರಿಸಿಕೊಟ್ರೆ ಹಕ್ಕುಗಳು ಏನು, ಅದರ ಬಾಧ್ಯತೆಗಳೇನು, ರೈಟ್ಸ್, ಡ್ಯೂಟೀಸ್, ಇದೆಲ್ಲವನ್ನು ತೋರಿಸಿಕೊಟ್ಟಿದ್ದಾರೆ. ಹಿಸ್ ಮೋಸ್ಟ್ ಪಾಪ್ಯುಲರ್ ವರ್ಕ್ಸ್ ಆರ್ ಡೇವಿಡ್ ಕಾಪರ್ಫೀಲ್ಡ್. ನೋಡಿ, ಇವರು ಹೆಸರುವಾಸಿಯಾಗಿದ್ದು ಹೇಗೆ ಅಂದರೆ ಅವರು ರಚನೆ ಮಾಡಿರುವಂತಹ ಕೆಲವೊಂದು ನಾವೆಲ್ಸ್ಗಳು ಅವರಿಗೇನು ಮಾಡಿಬಿಟ್ಟಿದ್ದಾವೆ ಅಂದರೆ ಬಹಳ ಪಾಪ್ಯುಲರನ್ನಾಗಿ ಮಾಡಿಬಿಟ್ಟಿದ್ದಾವೆ. ಅಂಥದ್ರಲ್ಲಿ ದ ಮೋಸ್ಟ್ ಫೇಮಸ್ ಪಾಪ್ಯುಲರ್ ನಾವೆಲ್ ಈಸ್ ಡೇವಿಡ್ ಕಾಪರ್ಫೀಲ್ಡ್ ಅನ್ನುವಂತಹ ಒಂದು ನಾವೆಲ್. ಆಮೇಲೆ ಎ ಟೇಲ್ ಆಫ್ ಟೂ ಸಿಟೀಸ್ ಅನ್ನುವಂಥ ಇನ್ನೊಂದು ನಾವೆಲ್, ಗ್ರೇಟ್ ಎಕ್ಸ್ಪೆಕ್ಟೇಷನ್ಸ್ ಅನ್ನುವಂಥ ಇನ್ನೊಂದು ನಾವೆಲ್. ಇಲ್ಲಿ ಪ್ರಸ್ತುತವಾಗಿ ನಿಮ್ಮ ಮುಂದ್ಗಡೆ ಇರುವಂತಹ ಒಂದು ಘಟನೆ ಏನಿದೆ, ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್, ದಿಸ್ ಎಕ್ಸ್ಟ್ರಾಕ್ಟ್ ಫ್ರಮ್ ಆಲಿವರ್ ಟ್ವಿಸ್ಟ್. ಒಂದು ಪುಸ್ತಕದ ರಚನೆಯನ್ನೇ ಮಾಡಿದ್ದಾರೆ ಆಲಿವರ್ ಟ್ವಿಸ್ಟ್ ಅಂಥೇಳಿ. ಆಲಿವರ್ ಟ್ವಿಸ್ಟ್ ಅನ್ನುವಂಥದ್ದು ಒಬ್ಬ ಬಾಲಕನ ಹೆಸರು. ಆಲಿವರ್ ಟ್ವಿಸ್ಟ್ ಟೆಲ್ಸ್ ಅಸ್ ಹೌ ಆಲಿವರ್ ವಾಸ್ ಫೋರ್ಸ್ಡ್ ಔಟ್ ಆಫ್ ದ ಪೂರ್ ಹೌಸ್. ಅವನನ್ನು ಒಂದು ಬಡ ಮನೆಯಲ್ಲಿ ಇರಿಸಲಾಗಿತ್ತು. ಬಡ ಮಕ್ಕಳ ಒಂದು ಮನೆಯಲ್ಲಿ ಅವನು ಕೂಡ ಒಬ್ಬ ಬಡಪಾಯಿಯಾಗಿದ್ದ. ಅವನನ್ನು ಒಂದು ಬಡ ಮಕ್ಕಳ ಮನೆಯಲ್ಲಿ ಇಡಿಸಲಾಗಿತ್ತು. ಆದರೆ ಆ ಮಗುವನ್ನು ಅಲ್ಲಿಂದ ಏನು ಮಾಡಿಬಿಡ್ತಾರೆ, ತೆಗೆದಾಕ್ಬಿಡ್ತಾರೆ. ಹಿ ವಾಸ್ ಫೋರ್ಸ್ಡ್ ಔಟ್ ಆಫ್ ದ ಪೂರ್ ಹೌಸ್ ಅಂದರೆ ಅವನನ್ನು ಅಲ್ಲಿಂದ ತೆಗೆದಾಕ್ಬಿಡ್ತಾರೆ. ಯಾಕೆ ತೆಗೆದಾಕಿರ್ಬೋದು ಎಂಬುದೇ ಈ ಪಾಠದ ಹೆಸರು, ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್. ನೋಡಿ, ಹೆಡ್ಡಿಂಗ್ ಯಾವ ಥರ ಇದೆ, ಸಹಜವಾಗಿ ನಾವು ನೋಡ್ತಾ ಇರ್ತೀವಿ. ದ ಬಾಯ್ ಅಂದರೆ ಒಬ್ಬ ಬಾಲಕ ಅಂದರೆ ಅವನು ಅಷ್ಟೇನು ದೊಡ್ಡವನೇ ಇರಲ್ಲ, ಜಸ್ಟ್ ಸ್ಮಾಲ್ ಬಾಯ್, ಒಬ್ಬ ಚಿಕ್ಕ ಬಾಲಕ. ಹೂ ಆಸ್ಕ್ಡ್ ಫಾರ್ ಮೋರ್, ಸ್ವಲ್ಪ ಜಾಸ್ತಿ ಕೇಳ್ತಾನೆ. ಮಕ್ಕಳಲ್ಲಿ ಸಹಜವಾಗಿ ನಾವು ನೋಡ್ತಾ ಇರುವಂಥದ್ದು, ಒಂದು ಚಾಕ್ಲೇಟ್ ಕೊಟ್ಟರೆ 2 ಚಾಕ್ಲೇಟನ್ನು ಕೇಳೋದು, ಒಂದು ಐಸ್ ಕ್ರೀಮ್ ಕೊಟ್ಟರೆ ಇನ್ನೊಂದನ್ನು ಕೇಳೋದು, ಅಥವಾ ಇನ್ನೊಬ್ಬರ ಕೈಯಲ್ಲಿರೋದನ್ನು ಕಸ್ಕೊಂಡು ತಿನ್ನೋದು. ಇದೇ ತಾನೇ ಬಾಲ್ಯಾವಸ್ಥೆ, ಸಹಜವಾಗಿ ನಡೀತಾ ಇರ್ತವೆ. ಪೆನ್ನಿಗಾಗಿ ಜಗಳ ಮಾಡ್ತಾ ಇರ್ತಾರೆ, ಪೆನ್ಸಿಲಿಗಾಗಿ ಮಾಡ್ತಾ ಇರ್ತಾರೆ. ದೀಸ್ ಆರ್ ದ ಕಾಮನ್ ಥಿಂಗ್ಸ್ ದ್ಯಾಟ್ ವಿ ಆರ್ ಅಬ್ಸರ್ವಿಂಗ್ ಇನ್ ಅವರ್ ಡೇ ಟು ಡೇ ಲೈಫ್ ಇನ್ ಈಚ್ ಆ್ಯಂಡ್ ಎವ್ರಿ ಹೌಸಸ್. ಇದು ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಕಾಣಿಸ್ಕೊಡ್ತಾ ಇರುವಂಥ ವಿಷಯಗಳು. ಇದೇನು ಹೊಸದಾಗಿ ನಾವು ನೋಡ್ತಾ ಏನೋ ಜಾಸ್ತಿ ಕೇಳಿದ್ದಾನೆ, ಏನು ಕೇಳಿದ್ದಾನೆ, ಕೇಳಿದ್ದರ ಪರಿಣಾಮ ಏನಾಯಿತು, ಯಾರಿಗೆ ಕೇಳಿದ್ದಾನೆ, ಏಕೆ ಕೇಳಿದ್ದಾನೆ, ಕೇಳಿದ್ದರ ಪರಿಣಾಮ ಅನ್ನೋದು, ವಾಟ್ ಹಿ ಆಸ್ಕ್ಡ್, ಹೌ ಮಚ್ ಹಿ ಆಸ್ಕ್ಡ್, ಆಫ್ಟರ್ ಆಸ್ಕಿಂಗ್ ವಾಟ್ ಹ್ಯಾಪನ್ಡ್ ಫಾರ್ ಹಿಮ್. ದೀಸ್ ಆರ್ ದ ಥಿಂಗ್ಸ್ ದಟ್ ಆರ್ ಎಕ್ಸ್ಪ್ಲೇನ್ಡ್ ಇನ್ ದ ಪ್ರೋಸ್ ಸೆಕ್ಷನ್. ಈ ಎಲ್ಲ ವಿಷಯಗಳನ್ನು ಈ ಒಂದು ಗದ್ಯ ಭಾಗದಲ್ಲಿ ಪೂರ್ತಿಯಾಗಿ ನೀಟಾಗಿ ವಿವರಣೆಯನ್ನು ಮಾಡಲಾಗಿದೆ.
Oliver was born in the poor house of a little country town on a cold black night in the winter of 1837. The birth was attended by a doctor who was hastily called for the purpose and by an old pauper woman who was experienced in such matters. The mother died almost as soon as the baby took his first breath. She was a young, good looking woman who had been found lying in the street. It was clear that she had walked some distance before she died. Her shoes had been torn to pieces. Where she had come from or where she had been going, nobody knew. The baby cried loudly. If he could have known that he was now an orphan of a poor house, it is likely that he would have cried still louder. They called him Oliver Twist, a name invented by Mr. Bumble, the town beadle, because he could not think of any other. Mr. Bumble had full authority over the people of the poor house. He thought himself a very great man indeed. He starved and ill treated the children under his care. Oliver's 9th birthday found him a pale, thin child who had hardly known a kind word or met with a kindly look. His only friends were his little companions in misery. But in the end, they brought him trouble. They persuaded him to ask for more. It happened one evening at supper time. The children were fed in a large stone hall with a big metal basin at one end. The master stood by the basin and served each child with a small bowl of watery gruel. Boys generally have excellent appetites. Oliver and his companions were always hungry and never given enough to eat. That evening, one of the bigger boys stated quite clearly that unless he had an extra bowl of gruel, he would most certainly eat the boy who slept next to him. He had a wild and hungry eye. So the smaller boys believed him. A council was held. Oliver Twist was appointed to walk up to the master after supper and to ask for more. ನೋಡಿ, ಇವತ್ತು ನಮ್ಮ ಮನೆಗಳ ಪರಿಸ್ಥಿತಿ ಹೇಗಿದೆ? ಇವತ್ತು ಮಕ್ಕಳನ್ನು, ನಿಮ್ಮನ್ನು ಅಥವಾ ನಮ್ಮ ಮನೆಯಲ್ಲಿರುವಂಥ ಮಕ್ಕಳನ್ನು ಅಥವಾ ನಿಮ್ಮ ಫ್ರೆಂಡ್ಸ್ಗಳನ್ನು, ನಿಮ್ಮ ರಿಲೇಟಿವ್ಸ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು. ಮಕ್ಕಳನ್ನು ಊಟ ಮಾಡಿ ಅಂತೇಳಿ 10 ಸಲ ತಾಯಿಯಾದಂಥವಳು ಪ್ಲೇಟ್ನಲ್ಲಿ ಊಟ ಹಾಕ್ಕೊಂಡು ತಿರುಗಬೇಕಾಗತ್ತೆ. ಟಿಫಿನ್ ಬಾಕ್ಸ್ನಲ್ಲಿ ಹಾಕ್ಕೊಟ್ಟಿರುವಂಥ ಅನ್ನ ಕೆಲವೊಂದು ಸಂದರ್ಭದಲ್ಲಿ ಹಾಗೆಯೇ ರಿಟರ್ನ್ ಆಗುತ್ತೆ. ಈ ಒಂದು ಘಟನೆಯನ್ನು, ಈ ಕಥೆಯನ್ನು ಅಂತ ತಿಳ್ಕೊಳ್ಳಿ. ಇದನ್ನು ಓದಿದ ನಂತರ ಗೊತ್ತಾಗುತ್ತೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಫುಡ್ ಅಂಥೇಳಿ. ವಾಟ್ ಈಸ್ ದ ವ್ಯಾಲ್ಯೂ, ಅದರ ಇಂಪಾರ್ಟೆನ್ಸ್ ಏನು, ವಾಟ್ ಈಸ್ ದ ಇಂಪಾರ್ಟೆನ್ಸ್, ಅನ್ನದ ಮಹತ್ವ ಏನು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಏನಾಯಿತು, ಸಾಮಾನ್ಯವಾಗಿ ಮಕ್ಕಳು ಹಠ ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ, ಹೌದಾ? ಮಕ್ಕಳು ಅಂದರೆ ಹಠ ಮಾಡ್ತಾರೆ. ಅದಕ್ಕೆ ಒಂದು ಲಿಮಿಟೇಷನ್ಸ್ಗಳು ಅನ್ನುವಂಥದ್ದು ಇರಬೇಕು. ದೇರ್ ಮಸ್ಟ್ ಬಿ ಎ ಲಿಮಿಟ್. ಬಟ್ ಲಿಮಿಟನ್ನು ಮೀರಿದಾಗ ಏನಾಗ್ಬಿಡುತ್ತೆ, ತಂದೆ ತಾಯಿಗಳಿಗೂ ಕೋಪ ಬಂದುಬಿಡುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಹೊಡಿಬೇಕಾಗುತ್ತೆ, ಬೈಬೇಕಾಗುತ್ತೆ. ದೀಸ್ ಥಿಂಗ್ಸ್ ವಿಲ್ ಬಿ ಹ್ಯಾಪನಿಂಗ್. ಇಟ್ ಈಸ್ ಕಾಮನ್ ಇನ್ ಈಚ್ ಆ್ಯಂಡ್ ಎವ್ರಿ ಹೌಸ್. ಅದರಲ್ಲಿ ಅತಿ ಶ್ರೀಮಂತರು ಅಂದರೆ ಅವರ ಒಂದು ಲೈಫ್ ಸ್ಟೈಲೇ ಬೇರೆ ಆಗಿರುತ್ತೆ. ಕಾಮನ್ ಮ್ಯಾನ್ ಅಂದರೆ ಅವ್ರ ಲೈಫ್ ಸ್ಟೈಲೇ ಬೇರೆ ಆಗಿರುತ್ತೆ. ಬಡವರು ಅಂದ್ಬಿಟ್ರೆ ಅವ್ರ ಲೈಫ್ ಸ್ಟೈಲೇ ಬೇರೆ ಆಗಿರುತ್ತೆ. ಇನ್ನು ಬಡತನದಲ್ಲಿ ಅನಾಥ ಮಕ್ಕಳು ಅಂತ ಹೇಳಿಬಿಟ್ರೆ ಅವರಿಗೆ ಹೇಳಲಾರದಂತಹ ಒಂದು ಪರಿಸ್ಥಿತಿ. ಆರ್ಫನ್ ಅಂತ ಹೇಳಿದ್ರೆ ಅನಾಥ ಮಗು, ತಂದೆ ಇಲ್ಲ, ತಾಯಿ ಇಲ್ಲ ಅಂಥ ಮಕ್ಕಳನ್ನು ಆರ್ಫನ್ ಚೈಲ್ಡ್ಸ್ ಅಂತ ಕರಿತೀವಿ. ಅನಾಥ ಮಕ್ಕಳು ಅಂಥೇಳಿ ಕರಿತೀವಿ. ನೋಡಿ, ಯಾವಾಗಲೂ ನೆನಪಿಟ್ಕೊಳ್ಬೇಕು, ಅನಾಥ ಮಕ್ಕಳ ಜೊತೆಯಲ್ಲಿ ಫ್ರೆಂಡ್ಸ್ಗಳಿದ್ದಾರೆ ಅಂದರೆ ಬಹಳ ನೀಟಾಗಿ ಅವ್ರ ಜೊತೆಯಲ್ಲಿ ವರ್ತನೆಯನ್ನು ಮಾಡಬೇಕು. ಯಾಕೆ, ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ತಾಯಿಯ ಮಮತೆ ಸಿಕ್ಕಿರಲ್ಲ, ತಂದೆಯ ಪ್ರೀತಿ ವಿಶ್ವಾಸ ಸಿಕ್ಕಿರಲ್ಲ. ಅರ್ಲಿ ಏಜಸ್ಗಳಲ್ಲಿ, ಬಾಲ್ಯಾವಸ್ಥೆಯಲ್ಲಿ ತಮ್ಮ ಪೇರೆಂಟ್ಸ್ಗಳನ್ನು ಕಳ್ಕೊಂಡಿರ್ತಾರೆ. ಹಾಗಂತೇಳಿ ಒಂದು ಅನಾಥ ಮಗುವಿನ ಮುಂದ್ಗಡೆ ನಿಂತ್ಕೊಂಡು
ತಂದೆಯ ಜೊತೆಯಲ್ಲಿ ಹಠ ಮಾಡಿ ಹಣವನ್ನು ಇಸ್ಕೊಳ್ತಾ ಇರ್ತೀರಲ್ಲ, ಆ ಮಗುವಿಗೆ ಆಗ್ತಾ ಇರುವಂತಹ ದುಃಖ ಅಷ್ಟಿಷ್ಟಲ್ಲ. ಸೊ ಪ್ಲೀಸ್ ಚಿಲ್ಡ್ರನ್, ಮೈ ರಿಕ್ವೆಸ್ಟ್ ಇನ್ ಯು ಇಸ್ ದ್ಯಾಟ್, ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ಏನಂದರೆ, ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ನಿಮಗೆ ಪರಿಚಯದವರು ಅನಾಥ ಮಕ್ಕಳು ಇದ್ದಾರೆ ಅಂದರೆ ಅವ್ರ ಮುಂದುಗಡೆ ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಂದೇನು ಅಂದರೆ, ಯು ಮಸ್ಟ್ ಹ್ಯಾವ್ ಟು ಬಿ ವೆರಿ ಕೈಂಡ್ ಹಾರ್ಟೆಡ್ ಫಾರ್ ದ ಆರ್ಫನ್ ಚಿಲ್ಡ್ರನ್. ಅನಾಥ ಮಕ್ಕಳ ಜೊತೆಯಲ್ಲಿ ಬಹಳ ನೀಟಾಗಿ ವರ್ತನೆಯನ್ನು ಮಾಡಿ. ಸೊ ಇಲ್ಲಿ ನಾವು ಓದ್ತಾ ಇರೋದು ಇಂಥದ್ದೇ ಆಗಿರುವಂತಹ ಒಂದು ಅನಾಥ ಮಗುವಿನ ಜೀವನದ ಒಂದು ಕಥೆ. Here we are going to study the life story of a small boy named Oliver Twist. How he got this name? ಅವನು ಅನಾಥ ಮಗು ಆಗಿದ್ದಾನೆ. ಏನಾಯಿತು? ನಿಮಗೆ ಇದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು. ಏನಂದರೆ, ಆಲಿವರ್ ಟ್ವಿಸ್ಟ್, ಓಕೆ, ಇದರಲ್ಲಿದೆ ಹೇಳ್ತೀನಿ ನೋಡಿ. ಆಲಿವರ್ ವಾಸ್ ಬಾರ್ನ್ ಇನ್ ದ ಪೂರ್ ಹೌಸ್ ಆಫ್ ಎ ಲಿಟಲ್ ಕಂಟ್ರಿ town on a cold black night in winter of 1837. ಇದು 1837ರಲ್ಲಿ, ಇನ್ ದ ಇಯರ್ 1837ನಲ್ಲಿ ನಡೆದಿರುವಂತಹ ಒಂದು ಘಟನೆ. ಒಂದು ಮಗು ಜನ್ಮವನ್ನು ಪಡ್ಕೊಳ್ತಾ ಇದೆ. ಎಲ್ಲಿ? ಒಂದು ಬಡ ಮನೆಯಲ್ಲಿ, ಪೂರ್ ಹೌಸ್, ಬಡ ಮನೆಯಲ್ಲಿ ಒಂದು ಮಗು ಜನ್ಮವನ್ನು ಪಡ್ಕೊಳ್ತಾ ಇದೆ. ಲಿಟಲ್ ಕಂಟ್ರಿ ಟೌನ್ ಅಂದರೆ ಹಳ್ಳಿಯಲ್ಲಿ, ಹಳ್ಳಿಯ ಒಂದು ಬಡ ಮನೆಯಲ್ಲಿ, ಹಳ್ಳಿಗಾಡು ಪ್ರದೇಶ, ಬಡತನ ಅಂತಹ ಒಂದು ಮನೆಯಲ್ಲಿ ಒಂದು ಮಗು ಜನ್ಮವನ್ನು ಪಡ್ಕೊಳ್ಳುತ್ತೆ. ಅವತ್ತಿನ ದಿನದ ಒಂದು ವಾತಾವರಣ ಯಾವ ಥರ ಇತ್ತು? ಆನ್ ಎ ಕೋಲ್ಡ್ ಬ್ಲ್ಯಾಕ್ ನೈಟ್ ಇನ್ ವಿಂಟರ್, ಅದು ಚಳಿಗಾಲದ ಸಮಯ. ಇಟ್ ವಾಸ್ ಅ ವಿಂಟರ್ ಸೀಸನ್. ಆ್ಯಸ್ ಇಟ್ ವಾಸ್ ವಿಂಟರ್, ಇಟ್ ವಾಸ್ ಕೋಲ್ಡ್. ಅದು ಚಳಿಗಾಲ ಇತ್ತು, ಕಾರಣ ಚಳಿ ಆಗ್ತಾ ಇತ್ತು. ಅದು ಕತ್ತಲಿನ ಒಂದು ರಾತ್ರಿ ಆಗಿತ್ತು. The birth was attended by a doctor who was hastily called for the purpose. ಆ ಕೆಲಸಕ್ಕೆ ಕರೆದಿರುವಂತಹ ಒಬ್ಬ ಡಾಕ್ಟರ್ ಅಲ್ಲಿ ಕೂಡ ನಿಂತ್ಕೊಂಡಿದ್ದ ಆ ಮಗುವಿನ ಜನ್ಮದ ಸಂದರ್ಭದಲ್ಲಿ. ಆ ಕಾರಣಕ್ಕೆ ಅವನನ್ನು ಅಲ್ಲಿ ಕರೆಸಲಾಗಿತ್ತು. ಆ್ಯಂಡ್ ಬೈ ಆ್ಯನ್ ಓಲ್ಡ್ ಪಾಪರ್ ವುಮನ್ ಹೂ ವಾಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ಸಚ್ ಮ್ಯಾಟರ್ಸ್. ಮತ್ತು ಅಲ್ಲಿ ಒಬ್ಬ ದಾದಿ ಕೂಡ ಅಲ್ಲಿದ್ಲು. ಅವಳಿಗೆ ಸಾಕಷ್ಟು ಆ ವಿಷಯದಲ್ಲಿ ಅನುಭವ ಇತ್ತು. ಹೀಗಾಗಿ ಒಂದು ಬಡ ಮನೆಯಲ್ಲಿ ರಾತ್ರಿಯ ಸಂದರ್ಭ, ಕತ್ತಲಾಗಿರುವಂತಹ ರಾತ್ರಿ, ಚಳಿಗಾಲದ ಸಮಯ, 1837 ಒಂದು ಮಗು ಜನ್ಮವನ್ನು ಪಡ್ಕೊಳ್ತಾ ಇದೆ. ನೋಡಿ, ಕೆಲವೊಂದು ಮಕ್ಕಳು ಇತಿಹಾಸವನ್ನೇ ಕ್ರಿಯೇಟ್ ಮಾಡಿಬಿಡ್ತಾರೆ, ಹೌದಾ? ಸಮ್ ಚಿಲ್ಡ್ರನ್ ಆರ್ ದೇರ್ ಹೂ ಕ್ರಿಯೇಟ್ಸ್ ಹಿಸ್ಟ್ರಿ. See, on a cold winter night, it was night, dark night, it was cold, and also it was a poor house, it was a country town. ಒಂದು ದೇಶದಲ್ಲಿರುವಂತಹ ಒಂದು ಚಿಕ್ಕದಾಗಿರುವಂಥ ಊರು, ಆ ಹಳ್ಳಿ ಅಂಥ ಪ್ರದೇಶದಲ್ಲಿ ಬಡ ಮನೆಯಲ್ಲಿ, ಇನ್ ಎ ಪೂರ್ ಹೌಸ್, ಎ ಮದರ್ ಗೇವ್ ಬರ್ತ್ ಟು ಎ ಚೈಲ್ಡ್. So at that time, to look after her, a doctor was there, and also a pauper woman was there who had experienced in that matter. ಆ ಮಗುವಿನ ಜನ್ಮದ ಸಂದರ್ಭದಲ್ಲಿ ಬಹಳ ಎಕ್ಸ್ಪೀರಿಯನ್ಸ್, ಅನುಭವಸ್ಥ ಮಹಿಳೆ ಅಲ್ಲಿ ಕೂಡ, ಒಬ್ಬ ದಾದಿ ಕೂಡ ಅಲ್ಲಿ ಇದ್ದಳು. ದ ಮದರ್ ಡೈಡ್ ಆಲ್ಮೋಸ್ಟ್ ಆಸ್ ಸೂನ್ ಆಸ್ ದ ಬೇಬಿ ಟುಕ್ ಹಿಸ್ ಫಸ್ಟ್ ಬ್ರೆತ್. ನೋಡಿ, ಹೇಗೆ ತಾನೇ ಮಗುವಿನ ಜನ್ಮ ಆಗ್ತಾ ಇದೆ, ಆ ಮಗು ಹೊರ ಜಗತ್ತಿಗೆ ಪ್ರವೇಶವನ್ನು ಮಾಡಿ, when the baby, a small baby took birth and it came into a new world, ಒಂದು ಹೊಸ ಜಗತ್ತಿಗೆ ಪ್ರವೇಶ ಮಾಡ್ತಾ ಇದೆ. ಒಂದು ಹೆಜ್ಜೆಯನ್ನು ಹೊರಗಡೆ ಇಟ್ಟ ತಕ್ಷಣ ಒಂದು ಉಸಿರನ್ನು ಎಳಿತಾ ಇದೆ. as the baby took the first breath from after coming outside from the mother's womb, ತಾಯಿಯ ಗರ್ಭದಿಂದ ಹೊರಗಡೆ ಬಂದು ಭೂಮಿಗೆ ಬಿದ್ದು ಮೊದಲನೆಯ ಒಂದು ಉಸಿರನ್ನು ಎಳೆದುಕೊಂಡ ತಕ್ಷಣವೇ ಆ ಕಡೆ ಏನಾಗುತ್ತೆ? ಒಂದು ಕಡೆ ಸಂತೋಷ, ಮಗುವಿನ ಜನನ ಆಗಿದೆ. ಇನ್ನೊಂದು ಕಡೆ ದುಃಖ. ಎಂತಹ ದುಃಖ ಅಂದರೆ ಆ ಮಗು ಅನಾಥ ಆಯಿತು. ದ ಮದರ್ ಡೈಡ್ ಹಿಯರ್. ತಾಯಿ ತೀರೋಗ್ಬಿಡ್ತಾಳೆ, ಸತ್ತೋಗ್ಬಿಡ್ತಾಳೆ. ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಈ ಕಡೆ ಮಗುವಿನ ಜನ್ಮ, ಆ ಮಗು ಉಸಿರಾಡುವುದಕ್ಕೆ ಪ್ರಾರಂಭ ಮಾಡುತ್ತೆ, ಆ ಕಡೆ ತಾಯಿಯ ಉಸಿರು ನಿಂತೋಗ್ಬಿಡುತ್ತೆ. She was a young, good-looking woman who had been found lying in the street. ನೋಡಿ, ಸತ್ತ ತಕ್ಷಣ ಒಂದು ಓಣಿಯಲ್ಲಿ ಆ ತಾಯಿ ಶವವಾಗಿ ಬಿದ್ದುಬಿಟ್ಟಿದ್ದಾಳೆ.
ನೋಡಲಿಕ್ಕೆ ಸುಂದರವಾಗಿರುವಂಥ ಹೆಣ್ಣು. ಶಿ ವಾಸ್ ಎ ಗುಡ್ ಲುಕಿಂಗ್, ಶಿ ವಾಸ್ ಯಂಗ್, ವಯಸ್ಸಾಗಿರಲಿಲ್ಲ, ಅವಳಿಗಿನ್ನೂ ಏನಿತ್ತು, ಯೌವನದ ಒಂದು ಹಂತದಲ್ಲಿ ಇದ್ಲು. ಶಿ ವಾಸ್ ಯಂಗ್, ಶಿ ವಾಸ್ ಗುಡ್ ಲುಕಿಂಗ್ ವುಮನ್ ಹು ಹ್ಯಾಡ್ ಬೀನ್ ಫೌಂಡ್ ಲೈಂಗ್ ಇನ್ ದ ಸ್ಟ್ರೀಟ್. ಒಂದು ಓಣಿಯಲ್ಲಿ ಬಿದ್ದುಬಿಟ್ಟಿದ್ದಾಳೆ, ಸತ್ತು ಶವವಾಗಿ ಬಿದ್ದಿದ್ದಾಳೆ. ಇಟ್ ವಾಸ್ ಕ್ಲಿಯರ್ ದ್ಯಾಟ್ ಶಿ ಹ್ಯಾಡ್ ವಾಕ್ಡ್ ಸಮ್ ಡಿಸ್ಟನ್ಸ್ ಬಿಫೋರ್ ಶಿ ಡೈಡ್. ನೋಡಿ, ಅವಳ ಪರಿಸ್ಥಿತಿಯನ್ನು ನೋಡಿದಾಗ ಗೊತ್ತಾಗ್ತಾ ಇದೆ, ಇವಳು ಎಲ್ಲೋ ದೂರದಿಂದ ಸಾಯೋದಕ್ಕಿಂತ ಮುಂಚೆ ನಡ್ಕೊಂಡು ಬಂದಿದ್ದಾಳೆ ಅಂಥೇಳಿ ಗೊತ್ತಾಗ್ತಾ ಇದೆ. ಹಾಗಾದರೆ ಲೆಟ್ ಅಸ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ವಾಟ್ ಹ್ಯಾಪನ್ಡ್ ಫಾರ್ ದ ಮದರ್, ವಾಟ್ ವಾಸ್ ದ ರೀಸನ್ ಫಾರ್ ಹರ್ ಡೆತ್, ಆ್ಯಂಡ್ ದ ಬೇಬಿ ಹೂ ವಾಸ್ ಬಾರ್ನ್, ವಾಟ್ ಹ್ಯಾಪನ್ಡ್ ಫಾರ್ ಹಿಮ್. ಲೆಟ್ ಅಸ್ ಸಿ ಇನ್ ದ ನೆಕ್ಸ್ಟ್.